ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮತ್ತೊಂದು ಹೊಸ ಇದು ಕೂಲ್ಪ್ಯಾಡ್ ಕಂಪ್ನಿಯ ಮತ್ತೊಂದು ಹೊಸ ಫೋನ್ನ ನಾನು ಪರಿಚಯಿಸ್ತಾ ಇದ್ದೀನಿ. ನೋಡ್ಬೋದು ಇದು ಯಾವ ಒಂದು ಫೋನ್ ಅಂತೇಳಿ. ಇದರ ಇಂಟರ್ಫೇಸಲ್ಲಿ ಬರೆದಿರುವಂತೆ ಇದು ಕೂಲ್ 3+ ಅನ್ನುವಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಈ ಸ್ಮಾರ್ಟ್ಫೋನ್ ಸ್ನೇಹಿತರೆ ಈಗಾಗಲೇ ಭಾರತದಲ್ಲಿ ಬಿಡುಗಡೆ ಆಗಿದೆ. ಆದರೆ ಇವತ್ತು ಅಂದರೆ ಇದು 2ನೇ ಜೂನ್ 2019ಕ್ಕೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಮೊದಲ ಒಂದು ಸೇಲ್ ಈಗಾಗಲೇ ಬಿಡುಗಡೆ ಆಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಸ್ಮಾರ್ಟ್ಫೋನ್ ಅವೈಲೇಬಲ್ ಕೂಡ ಆಯ್ತಾ ಇದೆ. ಸೊ ಜೊತೆಗೆ ಇದರ ಒಂದು ಬಾಕ್ಸ್ ಈ ರೀತಿಯಲ್ಲಿ ಬರುತ್ತೆ. ನಂತರ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬಾಕ್ಸ್ ಬಂದಿದೆ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ರಿಲಯನ್ಸ್ ಜಿಯೋ ಒಂದು ಬಳಕೆದಾರರಾಗಿದ್ದರೆ ಇಲ್ಲಿ ನಿಮಗೆ ಅದ್ದೂರಿಯಾದಂಥ ಒಂದು ಆಫರ್ ಕೂಡ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಇನ್ಸ್ಟೆಂಟ್ ನಿಮಗೆ 2200 ರೂಪಾಯಿ ನಿಮಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಒಂದು ವೇಳೆ ನೀವು 198 ಮತ್ತು 299 ರೂಪಾಯಿ ಒಂದು ಪ್ಲ್ಯಾನ್ ಹೊಂದ್ಕೊಂಡಿದ್ದು ಆ ಒಂದು ಬಳಕೆದಾರರು ಈ ಒಂದು ಸ್ಮಾರ್ಟ್ಫೋನ್ನ ತಗೊಂಡ್ರೆ ನಿಮಗೆ ಈ ರೀತಿಯ ಒಂದು ಕ್ಯಾಶ್ ಬ್ಯಾಕ್ ಸಹ ನೀವು ಪಡ್ಕೊಬೋದು. ಸೊ ಅದಾದಮೇಲೆ ಅದು ಒಂದು ಆಫರ್ ಆಗಿರುತ್ತೆ. ಅದಾದಮೇಲೆ ಸ್ನೇಹಿತರೆ ಫೋನ್ ಬಗ್ಗೆ ಮಾತಾಡಬೇಕಂದ್ರೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಈ ಒಂದು ಬಾಕ್ಸ್ ಪ್ಯಾಕಿಂಗ್ ಏನಿದೆ ಇದು ಕಂಪ್ಲೀಟಾಗಿ ನೀವು ಈಗಾಗಲೇ ನೋಡಿರುವಂತಹ ಒಂದು ನೋಕಿಯಾ ಕಂಪ್ನಿಯ ಫೋನ್ಗಳು ಏನು ಬರುತ್ತೆ ಅದೇ ರೀತಿಯ ಒಂದು ಪ್ಯಾಕಿಂಗ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಹಿಂದೆ ನೋಡ್ಬೋದು ಇದು ಕೂಲ್ಪ್ಯಾಡ್ ಕೂಲ್ 3+ ಅಂತ ಬರ್ಕೊಂಡಿದ್ದಾರೆ. ಅದಾದಮೇಲೆ ಇಲ್ಲಿ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಇಲ್ಲಿ ಕೊಟ್ಕೊಂಡಿದ್ದಾರೆ. ಅದಾದಮೇಲೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನನ್ನ ಹತ್ರ ಏನು ಬಂದಿದೆ ಇದು ಓಷನ್ ಬ್ಲೂ ಮತ್ತು ಇದು ಚೆರಿ ಒಂದು ರೆಡ್, ಈ ಎರಡು ಒಂದು ಕಲರ್ಗಳಲ್ಲಿ ಬರುತ್ತೆ. ನನ್ನ ಹತ್ರ ಬಂದಿರೋ ಯಾವ ಫೋನ್ ಅಂತಂದರೆ ಇದು ಓಷನ್ ಬ್ಲೂ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ನನ್ನ ಹತ್ರ ಈ ಒಂದು ಸ್ಮಾರ್ಟ್ಫೋನ್ ಏನು ಬಂದಿದೆ, ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬಾಕ್ಸ್ ಮೇಲೆ ಇದರ ಒಂದು MRP ಏನಿದೆ ಇದು 7999 ರೂಪಾಯಿ ಅಂತ ಬರ್ಕೊಂಡಿದ್ದಾರೆ. ಇದರ ಒಂದು ಈಗ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರೋ ಬೆಲೆ ಏನಪ್ಪ ಅಂತಂದರೆ ಕೇವಲ 5999 ರೂಪಾಯಿಗೆ ಮಾತ್ರನೇ. ಸೊ ನೀವು ಅದನ್ನು ತಗೊಬೋದು. ನಾನು ಇದರ ಒಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸ್ನೇಹಿತರೆ, ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಪಡ್ಕೊಬಹುದು. ಸೊ ಹಾಗಾದರೆ ಬನ್ನಿ ಈ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಇದು ಹೇಗಿದೆ ಹೇಗಿಲ್ಲ, ಇದರಲ್ಲಿ ಏನೇನು ಬರುತ್ತೆ ಏನೇನು ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೋಡೋಣ. ಸೊ ನೋಡ್ಬೋದು ಇದನ್ನು ಈಗಾಗಲೇ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ನೋಡಿ ಇದು ಈ ರೀತಿಯಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್. ಒಳಗಡೆ ಹೋಗ್ತಾ ಇರವಾಗಲೇ ನಿಮಗೆ ಈ ರೀತಿಯ ಒಂದು ಬಾಕ್ಸ್ ಸಿಗುತ್ತೆ. ಸೊ ಮೊದಲಿಗೆ ನಿಮಗೊಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಇದು ಓಷನ್ ಬ್ಲೂ ಏನು ಸ್ಮಾರ್ಟ್ಫೋನ್ ಅಂತ ಕೊಡ್ತಾ ಇದ್ದಾರೆ. ಸೊ ಅದು ಈ ರೀತಿಯಲ್ಲಿ ಬರುತ್ತೆ. ಇದನ್ನು ತೆಗಿಯೋಣ. ಸೊ ತೆಗೆದುಬಿಟ್ಟು ಸ್ನೇಹಿತರೆ ಇದನ್ನು ನಾನು ಈಗಾಗಲೇ ಬೂಟ್ ಮಾಡಿದ್ದೀನಿ. ಸೊ ಇದನ್ನು ಕೇವಲ ನನಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಇದು ಸ್ಟಾರ್ಟ್ ಕೂಡ ನಾನು ಮಾಡಿದ್ದೀನಿ. ರೆಡಿ ಇದೆ. ಸೈಡ್ಗೆ ಇಟ್ಬಿಟ್ಟು ಇನ್ನು ನೋಡೋಣ ಬಾಕ್ಸಲ್ಲಿ ಇನ್ನೂ ಏನೇನು ಬಂದಿದೆ ಅಂಥೇಳಿ. ಸೊ ಬಾಕ್ಸ್ ಒಳಗಡೆ ಹೋದರೆ ಸ್ನೇಹಿತರೆ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ಗೋಸ್ಕರ ನಿಮಗೆ ಆಲ್ರೆಡಿ ನಿಮಗೆ ಬಾಕ್ಸ್ ಒಳಗಡೆ ನಿಮಗೊಂದು ಇದರ ಒಂದು ಸ್ಕ್ರ್ಯಾಚ್ಗಳಂತ ಏನು ಕರಿತೀವಿ ಇದರ ಒಂದು ಸ್ಕ್ರೀನ್ ಗಾರ್ಡ್. ಸೊ ಇದನ್ನು ಕೊಟ್ಟಿದ್ದಾರೆ, ಇದನ್ನು ನೀವು ಬಳಸ್ಕೊಬೋದು. ಈಗಾಗಲೇ ಈ ಒಂದು ಫೋನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದ್ರ ಮೇಲೆ ಈಗಾಗಲೇ ಒಂದು ಲೇಯರ್ನ ಕೊಟ್ಕೊಂಡಿದ್ದಾರೆ. ಸೊ ಜೊತೆಗೆ ಬೇಕಾದರೆ ನೀವು ಇದನ್ನು ಎಕ್ಸ್ಟ್ರಾ ನೀವು ಯೂಸ್ ಮಾಡ್ಕೊಬೋದು. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೆ ಎಲ್ಲ ಒಂದು ಫೋನ್ಗಳ ಒಂದು ಬಾಕ್ಸಲ್ಲಿ ಬರುವಂತಹ ಒಂದು ವಾರಂಟಿ ಕಾರ್ಡ್ ಆಗಿರ್ಬೋದು. ಜೊತೆಗೆ ಇದರ ಕೆಳಗಡೆ ಸ್ನೇಹಿತರೆ ನಿಮಗೆ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ಗೋಸ್ಕರ ನಿಮಗೆ ಕಂಪ್ನಿಯವರೇ ಒಂದು TPU ಕವರ್ ಕೂಡ ಕೊಟ್ಟಿದ್ದಾರೆ. ಇದು ಟ್ರಾನ್ಸ್ಪರೆಂಟ್ ಸಿಲಿಕಾನ್ ಕವರ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಯೂಸ್ ಮಾಡ್ಕೊಬೋದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಪ್ರೊಟೆಕ್ಷನ್ಗೋಸ್ಕರ. ಸೊ ನೋಡಿ ನಂತರ ಈ ರೀತಿಯಲ್ಲಿ ಬರುತ್ತೆ ಈ ಒಂದು ಸ್ಮಾರ್ಟ್ಫೋನ್. ಸೊ ಈ ಒಂದು ಸ್ಮಾರ್ಟ್ಫೋನಿನ ಹಿಂಭಾಗದಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು 3GB ರ್ಯಾಮ್ ಮತ್ತು 32GB ಒಂದು ಸ್ಟೋರೇಜಿನ ವೇರಿಯಂಟ್ ನನ್ನ ಹತ್ರ ಬಂದಿದೆ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ನೋಡೋಣ ಇನ್ನೂ ಏನೇನಿದೆ ಅಂತೇಳಿ. ಸೊ ಬಾಕ್ಸ್ ಒಳಗಡೆ ಇನ್ನೂ ನೋಡಬೇಕಂದ್ರೆ ಸ್ನೇಹಿತರೆ ನಿಮಗೆ ಎಲ್ಲ ಒಂದು ಫೋನ್ ಬಾಕ್ಸಲ್ಲಿ ಬರುವಂತಹ ಒಂದು ನಿಮಗೆ ಮೈಕ್ರೋ USB 2.0 ನಿಮಗೆ ಕೇಬಲ್ ಲೈನ್ ಸಿಗುತ್ತೆ. ಅದಾದಮೇಲೆ ನಿಮಗೆ ನಾರ್ಮಲಾಗಿ ಒಂದು ಸಿಗುವಂತಹ ಒಂದು 5V ಮತ್ತು 1A ಒಂದು ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ ನೀವು ಚಾರ್ಜ್ ಮಾಡೋಕ್ಕೋಸ್ಕರ. ಅದಾದಮೇಲೆ ನಿಮಗೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಈ ಒಂದು ಬಾಕ್ಸ್ ಒಳಗಡೆ ಸಿಗುತ್ತೆ. ಸೊ ಇದೆಲ್ಲ ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ ಒಳಗಡೆ ಬರುವಂತಹ ಒಂದು ಕೆಲವು ಮಾಹಿತಿ ಮತ್ತು ಆಕ್ಸೆಸರೀಸ್ ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಟ್ಬಿಟ್ಟು ಸ್ನೇಹಿತರೆ ನಾವು ನೇರವಾಗಿ ಈ ಒಂದು ಸ್ಮಾರ್ಟ್ಫೋನ್ನ ತಗೊಂಡು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಇದರಲ್ಲಿ ಏನಿದೆ ಏನಿಲ್ಲ ಮತ್ತು ಇದು ಯಾವ ರೀತಿಯಲ್ಲಿ ಒಂದು ಬಿಲ್ಡ್ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು. ಸೊ ಈ ಒಂದು ಸ್ಮಾರ್ಟ್ಫೋನ್ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ಈ ರೀತಿಯಲ್ಲಿ ಇದರ ಒಂದು ಇಂಟರ್ಫೇಸ್ ಬರುತ್ತೆ. ಈಗಾಗಲೇ ನಾನು ಇದನ್ನು ಆನ್ ಮಾಡಿದ್ದೀನಿ. ಸೊ ನೋಡ್ಬೋದು ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂತೇಳಿ.
ಸೊ ಸ್ನೇಹಿತರೆ ನೋಡ್ಬೋದು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು Cool3+ ಸ್ಮಾರ್ಟ್ಫೋನ್ ಈ ರೀತಿಯ ಒಂದು ಇಂಟರ್ಫೇಸ್ನ ಹೊಂದ್ಕೊಂಡಿದೆ. ಸೊ ಇದರ ಕೆಲವು ಸ್ಪೆಸಿಫಿಕೇಷನ್ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಇರುತ್ತೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ, ನಾವು ಇಲ್ಲಿಂದ ಈ ರೀತಿಯಲ್ಲಿ ನಾವು ಲೆಕ್ಕ ಹಾಕ್ತೀವಿ. ಸೊ ಈ ಒಂದು ಸ್ಮಾರ್ಟ್ಫೋನ್ಸ್ ಏನಿದೆ ಸ್ನೇಹಿತರೆ ಇದು ನಿಮಗೆ 5.7 ನಿಮಗೆ ಕಂಪ್ಲೀಟ್ ಆದಂಥ ಒಂದು ಇಂಚಿನ ಈ ಒಂದು ಸ್ಮಾರ್ಟ್ಫೋನ್ ಒಂದು ಡಿಸ್ಪ್ಲೇನ ಹೊಂದ್ಕೊಂಡಿದೆ. ಸೊ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ಬೆಜರ್ಲೆಸ್ ಸ್ಮಾರ್ಟ್ಫೋನ್ ಆಗಿರುತ್ತೆ. ನೀವು ನೋಡ್ಬೋದು ನಿಮಗೆ ವಾಟರ್ ಡ್ರಾಪ್ ನಾಚ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಇದು ನಿಮಗೆ ಇದರ ಒಂದು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಕೂಡ ಅದನ್ನು ನೋಡ್ಬೋದು. ಸೊ ಈ ಒಂದು ಏನು ಸ್ಮಾರ್ಟ್ಫೋನ್ ಇದೆ ಸ್ನೇಹಿತರೆ ಇದು ನಿಮಗೆ ಕಂಪ್ಲೀಟಾಗಿ ಕ್ವಾಡ್ ಕೋರ್ ಒಂದು ಮೀಡಿಯಾಟೆಕ್ Helio 822 ಅನ್ನುವಂತಹ ಒಂದು ಚಿಪ್ಸೆಟ್ ಜೊತೆಗೆ ಪ್ರೊಸೆಸರ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಸೊ ಇದರಲ್ಲಿ ಸ್ನೇಹಿತರೆ ನೀವು ಈಗಾಗಲೇ ನಾನು ಹೇಳಿರುವಂತೆ ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಇದು 3 GB ರ್ಯಾಮ್ ಮತ್ತು 32 GB ಒಂದು ಸ್ಮಾರ್ಟ್ಫೋನಿನ ಒಂದು ಫೋನ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು 3 GB ರ್ಯಾಮಿನ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಇದರ ಒಂದು ರೆಸೊಲ್ಯೂಷನ್ ಏನು ಕೊಡ್ತಾ ಇದೆ ಸ್ನೇಹಿತರೆ ಇದು ನಿಮಗೆ 15020x720 ಒಂದು ರೆಸೊಲ್ಯೂಷನ್ನ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಕೊಡುತ್ತೆ ನಿಮಗೆ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಆ್ಯಂಡ್ರಾಯ್ಡ್ 9.0 Pie ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಇದೆಲ್ಲ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರಿನ ಒಂದು ಮಾಹಿತಿ ಆಗಿರುತ್ತೆ. ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದರ ಒಂದು ಕೆಲವು ಇನ್ನೂ ಇತರೆ ಒಂದು ಇನ್ಫಾರ್ಮೇಷನ್ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ಮುಖ್ಯವಾಗಿ ನಾವು ಈ ಒಂದು ಸ್ಮಾರ್ಟ್ಫೋನಿನ ಹಿಂಭಾಗಕ್ಕೆ ಹೋಗೋಣ. ಸೊ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಪಳಪಳ ಅಂತ ಹೊಳಿತಾ ಇದೆ. ಸೊ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ ನಿಮ್ಮ ಪ್ರೊಟೆಕ್ಷನ್ಗಾಗಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಜೊತೆಗೆ ಕ್ಯಾಮ್ರಾ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ 13 ಮೆಗಾಪಿಕ್ಸೆಲ್ ನಿಮಗೆ ಇದರ ಒಂದು ಬ್ಯಾಕ್ ಸೈಡಿನ ಒಂದು ರೇರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಸ್ನೇಹಿತರೆ ನಿಮಗೆ LED ಫ್ಲ್ಯಾಶ್ ಲೈಟ್ ಸಹ ಬ್ಯಾಕ್ ಸೈಡಲ್ಲಿ ಸಿಗುತ್ತೆ. ಸೊ ಅದಾದಮೇಲೆ ಕೆಳಗಡೆ ಸೈಡಲ್ಲಿ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ Coolpad ಅನ್ನುವಂಥ ಒಂದು ಅವರ ಒಂದು ಲೋಗೋನ ಬರ್ಕೊಂಡಿದ್ದಾರೆ. ಸೊ ಅದು ಬಿಟ್ಟು ಇನ್ನು ಯಾವುದೇ ರೀತಿಯ ಹಿಂಭಾಗದಲ್ಲಿ ಒಂದು ಹೆಚ್ಚಿನ ಮಾಹಿತಿ ಇಲ್ಲ. ಸೊ ತುಂಬ ನೋಡಬೇಕಂದ್ರೆ ಸ್ನೇಹಿತರೆ ಇದು ಕಂಪ್ಲೀಟಾಗಿ ಬ್ಯಾಕ್ ಸೈಡಲ್ಲಿ ಇದು ಕಂಪ್ಲೀಟಾಗಿ ಪ್ಲಾಸ್ಟಿಕ್ಕಿಂದ ಮಾಡಿರುವಂತಹ ಒಂದು ಲುಕ್ ನಾವು ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದ್ದೆ. ಪ್ಲಾಸ್ಟಿಕ್ನ ಒಂದು ಫಿನಿಶಿಂಗ್ನ ಬ್ಯಾಕ್ ಸೈಡಲ್ಲಿ ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದಾದಮೇಲೆ ಫ್ರಂಟ್ ಸೈಡಿಗೆ ಬಂದರೆ ಸ್ನೇಹಿತರೆ ಫ್ರಂಟಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ವಾಟರ್ ಡ್ರಾಪ್ ನಾಚ್ನ ಒಂದು ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಈ ಒಂದು ಡಿಸ್ಪ್ಲೇ ಒಳಗಡೆ ಸ್ನೇಹಿತರೆ ಈ ಒಂದು ನಾಚ್ ಒಳಗಡೆ ನಿಮಗೆ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೊ ಇಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ನ ನಿಮಗೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡ್ಬೋದು ನಿಮಗೆ ಇನ್ ಡಿಸ್ಪ್ಲೇಯಲ್ಲಿ ಬರುವಂತಹ ಕೆಲವು ಐಕಾನ್ ಮತ್ತು ಆಪ್ರೇಟಿಂಗ್ ಕೀಗಳನ್ನ ಇದರಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಒಳಗಡೆ ಕೊಡ್ತಾ ಇದ್ದಾರೆ ನೋಡ್ಬೋದು. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಓವರ್ವ್ಯೂ ತೊಗೊಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಈ ಸೈಡಿಗೆ ಬಂದರೆ ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಆನ್ ಆಫ್ ಬಟನ್ನ ಕೊಡ್ತಾ ಇದ್ದಾರೆ. ಸೊ ಅದಾದಮೇಲೆ ಮೇಲ್ ಸೈಡಲ್ಲಿ ಯಾವುದೇ ರೀತಿಯ ಒಂದು ಸೆನ್ಸರ್ಗಳಿಲ್ಲ. ಅದಾದಮೇಲೆ ಇಲ್ಲಿ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ. ಈ ಸೈಡಿಗೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಸಿಮ್ ಟ್ರೇ ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ನಾನು ಹೇಳಿರುವಂತೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದರಲ್ಲಿ ನೀವು ಮೈಕ್ರೋ SD ಕಾರ್ಡ್ ಸಹ ನೀವು ಈ ಒಂದು ಸ್ಮಾರ್ಟ್ಫೋನ್ ಒಳಗಡೆ ನೀವು ಮೈಕ್ರೋ SD ಕಾರ್ಡ್ ಸಹ ನೀವು ಹಾಕೊಬೋದು. ಸೊ ಈಗ ಈ ಒಂದು ಸ್ಲಾಟ್ನ ತೆಗಿಯೋಣ. ಸ್ಲಾಟ್ ತೆಗೆದುಬಿಟ್ಟು ನೋಡೋಣ ಇದರಲ್ಲಿ ಏನಿದೆ ಏನಿಲ್ಲ ಅನ್ನೋಂಥ ಒಂದು ಮಾಹಿತಿಯನ್ನು. ಸೊ ಸ್ನೇಹಿತರೆ ಇದು ಒಂದು ಹೈಬ್ರಿಡ್ ಸ್ಲಿಮ್ ಸ್ಲಾಟ್ ಆಗಿರುತ್ತೆ. ಇಲ್ಲಿ ನೀವು 2 ನ್ಯಾನೋ ಸಿಮ್ಗಳನ್ನ ಒಟ್ಟಿಗೆ ಬಳಸ್ಕೊಬೋದು, ಇಲ್ಲಾಂದರೆ ಒಂದು ಮೈಕ್ರೋ SD ಕಾರ್ಡ್ ಅಥವಾ ಒಂದು ಸಿಮ್ನ ನೀವು ಒಟ್ಟಿಗೆ ಬಳಸ್ಕೊಳ್ಳೋಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಸೊ ಇದು ಈ ಒಂದು ಸಿಮ್ ಸ್ಲಾಟಿನ ಒಂದು ಮಾಹಿತಿ ಆಗಿರುತ್ತೆ. ಮತ್ತು ಕೆಳಗಡೆ ಸೈಡಿಗೆ ಬಂದರೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಕೆಳಗಡೆ ಇಲ್ಲಿ ನಿಮಗೆ ಸ್ಪೀಕರ್ ಗ್ರಿಲ್ಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಿಮಗೆ ಮೈಕ್ರೋ ಯು ಎಸ್ ಬಿ ಪೋರ್ಟ್ನ ಈ ಒಂದು ಫೋನ್ ಕೆಳಗಡೆ ಕೊಟ್ಟಿದ್ದಾರೆ. ಮತ್ತು ನಾನಿಲ್ಲಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡ್ತಾ ಇರುವಂಗೆ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ಒಂದು ನೆಟ್ವರ್ಕ್ ಆ್ಯಂಟಿನಾಗಳನ್ನ ಇವರು ಬಿಲ್ಡ್ ಮಾಡಿಲ್ಲ. ಸೊ ಕಾಲ್ ಕ್ವಾಲಿಟಿಯಲ್ಲಿ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಇದೆ. ಅದನ್ನು ನೋಡಬೇಕು, ಅದನ್ನು ಬಳಸಿದ ಮೇಲೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಸಹ ನಿಮಗೆ ಆ್ಯಂಡ್ರಾಯ್ಡ್ 1 ಬೇಸ್ದಲ್ಲಿ ರನ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಟೈಮ್ ಟು ಟೈಮ್ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲದೆ ಇದರಲ್ಲಿ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಒಟ್ಟಾರೆ ಹೇಳಬೇಕಂದ್ರೆ ಸ್ನೇಹಿತರೆ 5999 ರೂಪಾಯಿಲಿ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಅವೈಲೇಬಲ್ ಆಯ್ತಾಯಿದೆ. ಸೊ ನೀವು ಇದನ್ನು ಪಡ್ಕೊಬೋದು, ಯಾಕಂದರೆ ಇಲ್ಲಿ ನಿಮಗೆ ವಾಟರ್ ಡ್ರಾಪ್ ನಾಚ್ ಒಂದು ಡಿಸ್ಪ್ಲೇ ಸಿಗುತ್ತೆ. ಜೊತೆಗೆ ಇದು ನೀವು ಮನೆಯಲ್ಲಿ ಯಾರಾದರೂ ನಿಮಗೆ ಫಸ್ಟ್ ಟೈಮ್ ಯಾರಾದರೂ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನಿಸಿದ್ರೆ ಸೊ ಅವ್ರಿಗೋಸ್ಕರ ಈ ಒಂದು ಸ್ಮಾರ್ಟ್ಫೋನ್ ಚೆನ್ನಾಗಿರುತ್ತೆ. ಸೊ ಅವ್ರು ನೀವು ತಗೋಬೋದು. ಸೊ ಇದೆಲ್ಲ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಮೊದಲ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ಮಾಹಿತಿ ಆಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ರಿವ್ಯೂ ಮಾಡೋದು ನಾನು ಕೊಡ್ತೀನಿ. ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ನೀವು ತಿಳ್ಕೊಬೇಕು ಅಂತ
ಇಷ್ಟಪಟ್ಟರೆ ನೀವು ನಾನು ಕಮೆಂಟ್ ಮಾಡಿ ತಿಳ್ಬೋದು. ಸೊ ಇದೇ ರೀತಿ ಒಂದು ವೀಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡ್ತಾಯಿರಿ. ನಮಸ್ಕಾರ, ಧನ್ಯವಾದ.